ತಾ ಹೇಳಿದನಲ್ಲವೇ, ನಾ ಕೈ ಬಿಡೇನು, ನಾ ಕೈ ಬಿಡೇನು. ಆ ಮಾತು ಹೇಳಿದನಲ್ಲ, ತಾ ಹೇಳಿದನಲ್ಲವೇ. ಯೇಸು ಕೈ ಬಿಡನು ದೈನಂದಿನ ಸತ್ಯವೇದ ಅಧ್ಯಯನಕ್ಕೆ ನಿಮ್ಮೆಲ್ಲರನ್ನು ಆಹ್ವಾನ ಮಾಡ್ತೇನೆ. ಇಂದು ನಾವು ವಿಮೋಚನಾ ಕಾಂಡ 12ನೇ ಅಧ್ಯಾಯ 4ರಿಂದ 8ನೇ ವಚನವನ್ನ ಧ್ಯಾನ ಮಾಡಲಿದ್ದೇವೆ. ಓದಿಕೊಳ್ಳೋಣವಾ? ಕುಟುಂಬವು ಚಿಕ್ಕದಾಗಿದ್ದು ಪೂರಾ ಒಂದು ಮರಿಯನ್ನ ತಿನ್ನುವುದಕ್ಕೆ ಆಗದೆ ಹೋದ ಪಕ್ಷಕ್ಕೆ ನೆರೆಮನೆಯ ಕುಟುಂಬದೊಂದಿಗೆ ಸೇರಿ ಒಬ್ಬೊಬ್ಬನು ಇಷ್ಟಿಷ್ಟು ತಿನ್ನುವನೆಂದು ಗೊತ್ತು ಮಾಡಿಕೊಂಡು ಜನಗಳ ಸಂಖ್ಯಾನುಸಾರ ಮರಿಗಳನ್ನು ತೆಗೆದುಕೊಳ್ಳಬೇಕು. ಆ ಮರಿಯು ಪೂರ್ಣಾಂಗವಾದ 1 ವರ್ಷದ ಗಂಡಾಗಿರಬೇಕು. ಕುರಿಗಳಿಂದಾಗಲಿ ಆಡುಗಳಿಂದಾಗಲಿ ಅದನ್ನ ತೆಗೆದುಕೊಳ್ಳಬಹುದು. ಈ ತಿಂಗಳಿನ 14ನೇ ದಿನದವರೆಗೆ ಅವುಗಳನ್ನ ಇಟ್ಟುಕೊಂಡಿದ್ದು, ಆ ದಿನದ ಸಂಜೆಯ ವೇಳೆಯಲ್ಲಿ ಇಸ್ರಾಯೇಲರ ಸಮೂಹದವರೆಲ್ಲರೂ ತಮ್ಮ ತಮ್ಮ ಕೂಟಗಳಲ್ಲಿ ಕೊಯ್ಯಬೇಕು. ಅವರು ಅವುಗಳ ರಕ್ತದಲ್ಲಿ ಸ್ವಲ್ಪ ತೆಗೆದು ತಾವು ಆ ಭೋಜನವನ್ನು ಮಾಡುವ ಮನೆ ಬಾಗಿಲಿನ 2 ನಿಲುವು ಕಂಬಗಳಿಗೂ ಮೇಲಿನ ಪಟ್ಟಿಗೂ ಹಚ್ಚಬೇಕು. ಆ ರಾತ್ರಿಯಲ್ಲಿ ಆ ಮಾಂಸವನ್ನು ಭೋಜನ ಮಾಡಬೇಕು. ಅದನ್ನು ಬೆಂಕಿಯಲ್ಲಿ ಸುಟ್ಟು ಹುಳಿಯಿಲ್ಲದ ರೊಟ್ಟಿಗಳ ಮತ್ತು ಕಹಿಯಾದ ಪಲ್ಯಗಳ ಸಂಗಡ ಊಟ ಮಾಡಬೇಕು. ಈಗ ದೇವರು ಏನ್ ಹೇಳ್ತಾ ಇದ್ದಾರೆ, ನೀವು ಯಾವತ್ತು ಬಿಡುಗಡೆ ಆಗ್ತಿರೋ ಅವತ್ತು ಒಂದೊಂದು ಕುಟುಂಬಕ್ಕೆ ಸಂಖ್ಯಾನುಸಾರ ಕುರಿ ಮರಿ ಆಡು ಮರಿಗಳಲ್ಲಿ 1 ವರ್ಷವಾಗಿರ್ಬೇಕು. ಅದನ್ನ ನೀವು ತೆಗೆದುಕೊಳ್ಬೇಕು. ಮತ್ತೆ ಅದನ್ನ ವಧಿಸಿ ಅದರ ರಕ್ತವನ್ನ ನಿಮ್ಮ ಮನೆಗಳ ಬಾಗಿಲುಗಳ ನಿಲುವ ಪಟ್ಟಿಗಳ ಮೇಲೆ ಹಚ್ಚಬೇಕು. ಒಂದು ವೇಳೆ ನಿಮ್ಮ ಕುಟುಂಬದಲ್ಲಿ ಅದಕ್ಕೆ ತಕ್ಕಂತೆ ನಿಮಗೆ ಕುರಿ ಮರಿಗಳಿಲ್ಲದೆ ಹೋದ್ರೆ ಪಕ್ಕದ ಮನೆಯಲ್ಲಿ ನೀವು ತೆಗೆದುಕೊಳ್ಳಬಹುದು ಎಂಬುದಾಗಿ ಅಲ್ಲಿ ದೇವರು ಹೇಳ್ತಾರೆ. ಮತ್ತೆ ಆ ರಾತ್ರಿಯಲ್ಲಿಯೇ ಆ ಮಾಂಸವನ್ನು ತಿನ್ನಬೇಕು. ಅದನ್ನ ಬೆಂಕಿಯಲ್ಲಿ ಸುಟ್ಟು ಹುಳಿಯಿಲ್ಲದ ರೊಟ್ಟಿಗಳ ಮತ್ತು ಕಹಿಯಾದ ಪಲ್ಯಗಳ ಸಂಗಡ ಊಟ ಮಾಡಬೇಕು. ಯಾಕೆ? ಇದು ಅರ್ಥ ಏನು ಎಂಬುದಾಗಿ ನಾವು ನೋಡ್ಬೇಕಾದ್ರೆ 2 ನಿಲುವು ಪಟ್ಟಿಗಳ ಮೇಲೆ ರಕ್ತವನ್ನ ಇವರು ಹಚ್ಚಬೇಕು. ಇದು ಯೇಸು ಕ್ರಿಸ್ತನ ರಕ್ತವನ್ನ ಸೂಚಿಸುತ್ತದೆ. ಇದನ್ನ ಕೆಳಗಡೆ ಹಾಕಬಾರ್ದು, ರಕ್ತವನ್ನ ತುಳಿಯಲಬಾರದು. ಅದು ಖಂಡಿತವಾಗಿ ಶಾಪಕ್ಕೆ ಗುರಿಯಾಗ್ತದೆ. ಅಂದ್ರೆ ದೇರ್ ಇಸ್ ಅ ವ್ಯಾಲ್ಯೂ ಫಾರ್ ಬ್ಲಡ್ ಆಫ್ ಜೀಸಸ್. ಅದು ಬೆಲೆಯುಳ್ಳ ರಕ್ತ ಎಂಬುದಾಗಿ ಸೂಚಿಸುವಂತದ್ದಾಗಿರ್ಬೇಕು. ಎರಡನೇದಾಗಿ ಇದು ಕಹಿಯಾದ ಪಲ್ಯವನ್ನು ಇವರು ಯಾಕೆ ಸೇವಿಸಬೇಕೆಂಬುದಾಗಿ ನಾವು ನೋಡುವಾಗ, ಪಾಪ ಅನ್ನೋದು ಕಹಿ, ಆ ಪಾಪ ಅನ್ನೋದು ಹುಳಿ, ಅದನ್ನ ನಾವು ಬಿಟ್ಬಿಡ್ಬೇಕು ಅನ್ನೋದನ್ನ ಆಗಾಗ ಜ್ಞಾಪಿಸ್ಕೊಳ್ಳಕ್ಕೆ ಈ ಪಸ್ಕದ ಊಟದಲ್ಲಿ ಹುಳಿ ಇಲ್ಲದ ರೊಟ್ಟಿ, ಕಹಿಯಾದ ಕಾಯಿ ಪಲ್ಯಗಳನ್ನ ಅವ್ರು ತಿಂತಾ ಇದ್ರು. ಅಂದ್ರೆ ನಾವೆಷ್ಟು ಕಹಿಯಾದದನ್ನ ಅನುಭವಿಸಿದೀವಿ ಈ ಬಂಧನದಿಂದ, 430 ವರ್ಷ ಗುಲಾಮತನದಿಂದ ಎಂಬುದಾಗಿ ತಿಳ್ಕೊಳ್ಳೋದಕ್ಕೋಸ್ಕರವಾಗಿ. ಅದಕ್ಕೆ ಕರ್ತನ ಭೋಜನ ನಾವು ತೆಗೆದುಕೊಳ್ಳುವಾಗಲೂ, ಪ್ರಿಯ ದೇವರ ಮಕ್ಕಳೇ, ಪಾಪ ಎಷ್ಟು ಕಹಿಯಾದದ್ದು, ಪಾಪ ಎಷ್ಟು ಭಯಂಕರವಾದದ್ದು ಎಂಬುದಾಗಿ ನಾವು ನೆನೆಸಿ ತಿರುಗಿ ಅದಕ್ಕೆ ಹೋಗ್ಬಾರ್ದು ಎಂಬುದಾಗಿ ಹೇಳಿ, ಯೇಸುಸ್ವಾಮಿ ಆ ಪಾಪವನ್ನು ತೆಗೆದಾಕುವುದಕ್ಕಾಗಿ ಭಯಂಕರವಾದಂತ ಮರಣವನ್ನು ಅನುಭವಿಸಿದ್ದಾರೆ ಎಂಬುದಾಗಿ ತಿಳ್ಕೊಳ್ಳೋದಕ್ಕಾಗಿ ದೇವರು ನನಗೆ ನಿನಗೆ ಈ ಭೋಜನವನ್ನು ಕೊಟ್ಟಿದ್ದಾರೆ. ಆದ್ರಿಂದ ಪ್ರಿಯ ದೇವರ ಮಕ್ಕಳೇ, ಪಾಪ ಅನ್ನೋದು ಕಹಿನೇ, ಪಾಪ ಅನ್ನೋದು ಹುಳಿನೇ. ಆದ್ರಿಂದ ಅದನ್ನ ಮಾಡಕ್ ಹೋಗ್ಬೇಡಿ. ಪಾಪದಿಂದ ಬಿಡುಗಡೆ ಆಗಕ್ಕೆ ಯೇಸುಸ್ವಾಮಿ ನನಗೆ ನಿನಗೆ ಶಕ್ತಿ ಕೊಟ್ಟಿದ್ದಾರೆ. ನಾನು ನೀನು ಕೇಳಿಕೊಂಡ್ರೆ ಪ್ರತಿದಿನ ಈ ಪಾಪದಿಂದ ನನ್ನ ಬಿಡುಗಡೆ ಮಾಡು ದೇವರೇ ಎಂಬುದಾಗಿ ಹೋರಾಡಿ ಪ್ರಾರ್ಥನೆ ಮಾಡೋದಾದ್ರೆ ದೇವರು ನನಗೆ ನಿನಗೆ ಕೃಪೆ ಕೊಡ್ತಾರೆ. ಆಲ್ರೆಡಿ ನಮ್ಮನ್ನು ಬಿಡುಗಡೆ ಮಾಡಿದ್ದಾರೆ ತನ್ನ ಶಿಲುಬೆಯ ಮರಣದ ಮೂಲಕವಾಗಿ. ಬಟ್ ಪವಿತ್ರಾತ್ಮನ ಕೃಪೆಯಿಂದ ಪ್ರತಿದಿನ ನಾವು ಪಾಪದಿಂದ ಬಿಡುಗಡೆ ಹೊಂದಿ ಮುಂದೆ ಸಾಗೋಣ. ಕರ್ತನು ನಿಮ್ಮನ್ನು ಆಶೀರ್ವಾದ ಮಾಡಲಿ. ಆಮೇಲೆ ಯಾರಾದ್ರೂ ಇವತ್ತು ಈ ಪಾಪದಿಂದ ನಾನು ಬಿಡುಗಡೆ ಆಗಕ್ಕಾಗ್ತಾ ಇಲ್ಲ, ನನಗೆ ಪ್ರಾರ್ಥನೆ ಮಾಡ್ರಿ ಎಂಬುದಾಗಿ ಕೇಳ್ಕೊಳ್ಳೋದಾದ್ರೆ ಅಂಥವರಿಗೆ ನಾನು ಪ್ರಾರ್ಥನೆ ಮಾಡಕ್ಕೆ ಇಚ್ಛಿಸ್ತೇನೆ. ಬಟ್ ಯು ಹ್ಯಾವ್ ಟು ಡಿಸೈಡ್. ನೀವು ತೀರ್ಮಾನ ಮಾಡಬೇಕು. ಪ್ರಾರ್ಥನೆ ಮಾಡೋಣವಾ? ಪರಮ ಪ್ರೀತಿಯುಳ್ಳ ತಂದೆ ಆದ ದೇವರೇ, ನಿಮಗೆ ಸ್ತೋತ್ರ. ಈ ಸಂದರ್ಭದಲ್ಲಿ ಯಾರ್ಯಾರು ಇಂಥ ಪಾಪ ನನ್ನನ್ನು ಆಳ್ತಾ ಇದೆ, ಈ ಪಾಪದಿಂದ ನನಗೆ ಬಿಡುಗಡೆ ಆಗಿಲ್ಲ, ನನಗೆ ಬಿಡುಗಡೆ ಬೇಕೆಂಬುದಾಗಿ ತವಕಿಸ್ತಾ ಇದ್ದಾರೋ, ಪಾಪದಿಂದ ಅವರಿಗೆ ಬಿಡುಗಡೆ ಕೊಡು. ತಂದೆ ಆದ ದೇವರೇ ಸ್ವಾಮಿ, ಕರ್ತನ ಭೋಜನ ತೆಗೆದುಕೊಳ್ಳುವಾಗಲೂ ಇನ್ನು ಮೇಲೆ ಇಂಥ ಪಾಪ ನಾನು ಮಾಡೋದಿಲ್ಲ, ಇಂಥ ಪಾಪಕ್ಕಾಗಿ ಯೇಸು ಎಂಥ ಮರಣವನ್ನು ಅನುಭವಿಸಿದ್ದಾರೆ ಎಂಬುದಾಗಿ ದೇವರೇ ಯೋಚನೆ ಮಾಡಿ ಅಂತ ಪಾಪಕ್ಕೆ ಹೋಗದಾಗೆ ನಮ್ಮೆಲ್ಲರೂ ಕೃಪೆ ಕೊಡು. ಯೇಸುವಿನ ಹೆಸರಿನಲ್ಲಿ ಪ್ರಾರ್ಥಿಸ್ತೇವೆ ಸ್ವಾಮಿ, ಆಮೇಲೆ. ಕರ್ತನು ನಿಮ್ಮೆಲ್ಲರನ್ನು ಆಶೀರ್ವಾದ ಮಾಡಲಿ. ಯೇಸು ನಿಮ್ಮನ್ನು ಕೈ ಬಿಡಲ್ಲ.
ನೀನು ಭಯಪಟ್ಟು ಓಡಬಾರದು. ನನ್ನ ಮಾತನಂಬಿ ಸ್ಥಿರವಾಗಿರು. ನಿನ್ನ ಬಿಡಲಾರೆ, ಬಿಡೆನು ಎಂದೆಂದಿಗೂ. ನಾ ಕೈ ಬಿಡೆನು, ಕೈ ಬಿಡೆನು. ಆ ಮಾತು ಹೇಳಿದನಲ್ಲ, ತಾ ಹೇಳಿದನಲ್ಲವೇ. ನಾ ಕೈ ಬಿಡೆನು, ಕೈ ಬಿಡೆನು. ಆ ಮಾತು ಹೇಳಿದನಲ್ಲ, ತಾ ಹೇಳಿದನಲ್ಲವೇ. ಸುತ್ತಲೂ ಹೂಗಳು ಬಾಡಿ ಹೋದರು, ಮೇಲೆ ಸ್ವರ್ಗದೋಳು ಬಾದಲಾಗದು. ಅಲ್ಲಿಂದೇಸು ಸ್ವಾಮಿ ಬಾರುವಾತನು. ನನ್ನ ಬಿಡಲಾರ, ನನ್ನನ್ನು ಕೈ ಬಿಡನು. ನಾ ಕೈ ಬಿಡೆನು, ನಾ ಕೈ ಬಿಡೆನು. ಆ ಮಾತು ಹೇಳಿದನಲ್ಲ, ತಾ ಹೇಳಿದನಲ್ಲವೇ. ನಾ ಕೈ ಬಿಡೆನು, ನಾ ಕೈ ಬಿಡೆನು. ಆ ಮಾತು ಹೇಳಿದನಲ್ಲ, ತಾ ಹೇಳಿದನಲ್ಲವೇ. ಮುಂದೆ ಬಾವು ಕಷ್ಟ ಬಾರುತ್ತಿದ್ದರು, ಭಯ ಪಾಡಲಾರೆ, ಸ್ವಾಮಿ ಇದ್ದಾನೆ. ಬಾಲವಾಗಿ ನಿಂತು ಹರ್ಷಗೊಳ್ಳುವೆ. ಸ್ವಾಮಿ ಬಿಡಲಾರ, ಸ್ವಾಮಿ ನನ್ನ ಕೈ ಬಿಡನು. ನಾ ಕೈ ಬಿಡೆನು, ನಾ ಕೈ ಬಿಡೆನು. ಆ
ಕೈ ಬಿಡೇನು ನಾ ಕೈ ಬಿಡೇನು. ಆ ಮಾತು ಹೇಳಿದ ನಲ್ಲ ತಾ ಹೇಳಿದ ನಲ್ಲವೇ ತಾ ಹೇಳಿದ ನಲ್ಲವೇ